Hi guys, welcome back to Nikita Vlogs. ಆಫ್ಟರ್ ಸೋ ಲಾಂಗ್ ನಾನು ಒಂದು ಫುಲ್ ಲೆಂತ್ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ನಾವು ಹೋಗ್ತಿರೋದು ತಿರುಪತಿಗೆ. ಆ್ಯಂಡ್ ಇವತ್ತು ಸ್ಯಾಟರ್ಡೇ, ನಾವು ಇವತ್ತು ನೈಟ್ ಹೊರಟಿ, ನಾಳೆ ಬೆಳಗ್ಗೆನೇ ನಮಗೆ ದರ್ಶನ ಇರೋದು. ಸೊ ದ್ಯಾಟ್ ನೈಟ್ ಜರ್ನಿ ಮಾಡೋಣ ಅಂತ ನಾನು ನನ್ನ ಆಫೀಸ್ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ. ಅವ್ರನ್ನೆಲ್ಲ ಮುಂದೆ ಹೋಗ್ತಾ ವ್ಲಾಗಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆ್ಯಂಡ್ ಕೆಲವು ಆಲ್ರೆಡಿ ನಿಮಗೆ ಪರಿಚಯ ಇರೋರೆ, ಆ್ಯಂಡ್ ತುಂಬ ಸಲ ನಾನು ವ್ಲಾಗ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೂಡ. ನಾನು ಕೂಡ ಕ್ವಿಕ್ಕಾಗಿ ರೆಡಿ ಆದೆ. ಈಗ ಆಲ್ರೆಡಿ ಟೈಮ್ ಬಂದು 7 o'clock. ನಾವು ಇಲ್ಲಿಂದ ಅರೌಂಡ್ 8 o'clock ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೀವು 100% ಫನ್ ಇರುತ್ತೆ. ಸೊ ದಟ್ ಫುಲ್ ಎಂಡ್ ತನಕ ವೀಡಿಯೋ ನೋಡಿ ಸ್ಕಿಪ್ ಮಾಡಿಲ್ದೆ. ಆ್ಯಂಡ್ ಸ್ಟೇ ಟ್ಯೂನ್ಡ್. ಆ್ಯಂಡ್ ನಾವಿಲ್ಲಿ 8 ಗಂಟೆಗೆ ಹೊರಡಬೇಕಾಗಿರೋರು ಕೊನೆಗೆ ನಾವು ನಮ್ಮನೆ ಹತ್ರ ಬಂದು ನನ್ನ ಪಿಕ್ ಮಾಡಿದಾಗೆ ಸುಮಾರು 9:45 ಆಗಿತ್ತು. ಹಾಯ್ ಮನಸ್ಸೆ ಆಯ್ Where are these girls? Hi. I need bag. I have power bank. Akhilesh, hi. Hi, Akka. ಫೈನಲಿ ನಾನು ರೆಡಿಯಾಗಿ 2 ಅವರ್ ನನ್ನ ಕಾಯಿಸಿ ಎಲ್ಲರೂ ಕೊನೆಗೆ 10 ಗಂಟೆಗೆ ಮನೆ ಹತ್ರ ಬಂದರು. ಮನೆ ಹತ್ರ ಬಂದು ಗಾಡಿಗೆಲ್ಲ ಪೂಜೆ ಮಾಡಿ, ಗಾಡಿಗೆ ಹೂವೆಲ್ಲ ಹಾಕಿ, ಗಂಧದ ಕಡ್ಡಿ ಎಲ್ಲ ಹಚ್ಚಿ, ನಾವು ಹೋಗ್ತಿರೋ ಜರ್ನಿ ತುಂಬಾ ಬ್ಯೂಟಿಫುಲ್ಲಾಗಿ ಇರಲಿ, ನಾವು ಸೇಫಾಗಿ ಹೋಗಿ ಸೇಫಾಗಿ ಬರೋಣ ಅಂತ ಪೂಜೆ ಕೂಡ ಮಾಡಿದ್ವಿ. ಆ್ಯಂಡ್ ಇದೊಂದು ನಂಬಿಕೆ ಅಂತ ಹೇಳ್ಬೋದು, ಗಾಡಿಗೆ ಪೂಜೆ ಮಾಡೋರ್ಟ್ರೆ ಎಲ್ಲ ಒಳ್ಳೆಯದಾಗತ್ತೆ ಅಂತ. ಆ್ಯಂಡ್ ವಿ ಬಿಲೀವ್ ದಟ್ ಟು. ಆ್ಯಂಡ್ ಫೈನಲಿ ಗಾಡಿಗೆ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಕಾಯಿ ಕೂಡ ಹೊಡಿತಿದ್ವಿ. ಎಲ್ಲ ಟಯರ್ ಹತ್ರ ನೀವು ನೋಡ್ಬೋದು ಲಿಂಬೆನೆಲ್ಲ ಇಟ್ಟು ಎಲ್ಲ ರೆಡಿಯಾಗಿತ್ತು ಟು ಸೆಟ್ ಆಫ್. ದೇವ್ರೇ, ನಮ್ಮ ಬೆಳವಣಿಗೆ ನೋಡಿ ಹುರ್ಕೋತಿರೋರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಹಚ್ಕೊಂಡು ಕಾಯಿನ ಟಪಕ್ ಅಂತ ಹೊಡೆದು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೀವಿಬ್ರು ಹಿಂದೆ ಕೂತಿರೋದಕ್ಕೆ ಗೊತ್ತೇ ಆಗಲ್ಲ, ಮರ್ತೇ ಹೋಗ್ಬಿಡ್ತಾರೆ. ಆ್ಯಂಡ್ ಹೋಗ್ತಾ ನಮ್ಮ ಜರ್ನಿ ಶುರುವಾಗಿ 1 hourಗೆ ಮತ್ತೆ ಗಾಡಿ ಸ್ಟಾಪ್ ಮಾಡಿದ್ವಿ. ಆಲ್ರೆಡಿ ಎಲ್ಲರದು ಊಟ ಆಗಿತ್ತು, ಬಟ್ ಸ್ಟಿಲ್ ಹೋಗ್ತಾ ಆನ್ ದ ವೇ ಏನೋ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೋಟ್ಲು ಕಾಣಿಸ್ತಿದ್ದಂಗೆ ಒಂದು ಸ್ಟಾಪ್ ಹಾಕಿದ್ವಿ. ಸ್ಟಾಪ್ ಹಾಕಿ ಎಲ್ಲರೂ ಒಂದು ಸ್ವಲ್ಪ ಕಾಫಿ, ಟೀ, ಜ್ಯೂಸ್ ಮತ್ತು ಊಟ ಮಾಡೋರು ಒಂದು ಸ್ವಲ್ಪ ಲೈಟಾಗಿ ಊಟ ಕೂಡ ಮಾಡಿಕೊಂಡ್ರು. ಆ್ಯಂಡ್ ತಿರ್ಗಾ ಊಟ ಎಲ್ಲ ಆದಮೇಲೆ ತಿರ್ಗಾ ಕಾರ್ ಹತ್ಕೊಂಡ್ವಿ. ಅಲ್ಲಿಂದ ತಿರ್ಗಾ ನಮ್ಮ ಜರ್ನಿ ಶುರು ಆಯಿತು. ಆ್ಯಂಡ್ ಹೋಗ್ತಾ ಆನ್ ದ ವೇ ಏನೋ ತಿನ್ನೋಕ್ಕಿರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ. ಸ್ವಲ್ಪ ಕೇಕು, ಡೋನಟ್ಸ್ ಅಂತೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಆಗಿದ್ದ ಕಥೆನೇ ಮುಂದೆ ನಿಮಗೆ ಗೊತ್ತಾಗುತ್ತೆ ಏನಾಯ್ತಂತ. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಆ್ಯಂಡ್ ಇಲ್ಲಿ ನಾವು ನಮ್ಮ ಹೊಟ್ಟೆ ತುಂಬಿಸ್ಕೊಂಡಿದ್ದಾಯಿತು, ಗಾಡಿಗೂ ಕೂಡ ಹೊಟ್ಟೆ ತುಂಬಿಸ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಒಂದು ಸ್ಟಾಪ್ ಕೊಟ್ಟು ಫ್ಯೂಯಲ್ ಹಾಕ್ಸ್ತಾಯಿದ್ವಿ. ಆ ಗ್ಯಾಪಲ್ಲೇ ಎಲ್ಲರೂ ಒಂದು ರೌಂಡ್ ನಿದ್ದೆ ಕೂಡ ಸ್ಟಾರ್ಟ್ ಆಗೋಗಿತ್ತು, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಪೆಟ್ರೋಲ್ ಕೂಡ ಫಿಲ್ ಮಾಡಿಕೊಂಡು ಗಾಡಿಗೆ ನಾವಿನ್ನೆಲ್ಲೂ ಸ್ಟಾಪಿಲ್ಲ, ಡೈರೆಕ್ಟ್ ಒಂದೇ ಸ್ಟಾಪು. ನಾವು ತಿರುಪತಿ ಹತ್ರನೇ ಸ್ಟಾಪ್ ಮಾಡಬೇಕು ಅಂದ್ಕೊಂಡು ಸೀದಾ ಜರ್ನಿ ಸ್ಟಾರ್ಟ್ ಆಗಿತ್ತು. ಮಧ್ಯದಲ್ಲಿ ನಮ್ಮ ಮಾಲಕ ಇಲ್ಲೇ ಹಿಂಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ನಾವು ಕಾರ್ನ ಒಂದು ಸ್ವಲ್ಪ ಮುಂದೆ ಹಾಕ್ಕೊಂಡಿದ್ವಿ. ಪಾಪ ನಾವು ಇಲ್ವೇನೋ, ನಾವು ಅವ್ರನ್ನೇ ಬಿಟ್ಟು ಹೋಗ್ಬಿಟ್ಟಿದ್ವಿ ಅನ್ನೋ ರೇಂಜಿಗೆ ನಮ್ಮನ್ನ ಹುಡುಕ್ತಿದ್ರು, ನೀವು ನೋಡ್ತಿರ್ಬೋದು. ಇದಂತೂ ಫನ್ನಿ ಅಂದರೆ ಫನ್ನಿಯಾಗಿತ್ತು. ಅವರು ನಾವು ಹೊಟ್ಟೋಗಿದ್ದೀವಿ ಕಾರ್ ಬಿಟ್ಟು ಅಂತ. You thought we left you? That's what. You were searching us there now. Goal, boom, right. I was, for a minute I got scared. Where these guys went? They forgot me or what? ಆ್ಯಂಡ್ ಈ ಬಿಗ್ ಬಾಸ್ ಸೀಸನ್ ಶುರು ಆದರೆ ಎಲ್ಲ ಲ್ಯಾಂಗ್ವೇಜ್ ವ್ಯೂವರ್ಸ್ಗೂ ಇದು ಒಂದು ಅಡಿಕ್ಷನ್ ಅಂತ ಅನ್ಕೋಬೋದು. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಈ ಬಿಗ್ ಬಾಸಿಗೆ ಸಿಕ್ಕಾಪಟ್ಟೆ ಅಡಿಕ್ಟಿವ್ ಆಗಿಬಿಡ್ತೀವಿ. ಏನಾಯ್ತಪ್ಪ, ಯಾರು ಹೋದರು, ಏನಾಗ್ತಿದೆ, ಈ ಜಗಳನೇ ಎಂಜಾಯ್ ಮಾಡ್ಕೊಂಡು ನೋಡೋ ಥರ ಎಲ್ಲರೂ ಬಿಹೇವ್ ಮಾಡ್ತೀವಿ. ಆ್ಯಂಡ್ ಗೌತಮ್ ಇಲ್ಲಿ ತಮಿಳ್ ಬಿಗ್ ಬಾಸ್ ನೋಡೋಕ್ಕೆ ಶುರು ಮಾಡಿದ್ದ. ಹಂಗೂ ಇಯರ್ಫೋನ್ಸೆಲ್ಲ ಎತ್ತಿಟ್ಟಿದ್ರು ಕೂಡ
ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹಂಗೆ ಬಿಗ್ ಬಾಸ್ ನೋಡೋಕೆ ಶುರು ಮಾಡಿಬಿಟ್ಟಿದೆ. ಹೋಗ್ತಾ ಆನ್ ದ ವೇ ಸಿಕ್ಕಾಬಡೆ ಚಳಿ ಇತ್ತು, ಎಲ್ಲರೂ ಫ್ರೀಸಿಂಗ್ ಅನಿಸ್ತಿತ್ತು ಅಂದ್ಬಿಟ್ಟು ಒಂದು ಟೀಗೆ ಅಂತ ಒಂದು ಸ್ಟಾಪ್ ಹಾಕಿದ್ವಿ. ಟೀ ಕೂಡ ಕುಡಿದ್ವಿ. ಬಟ್ ಈ ಟೀ ಅಂತೂ ಬಕ್ವಾಸಾಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಫುಲ್ ನೀರು ಏನೋ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇರುತ್ತೆ. ಚಳಿಗೆ ಅಂತ ಕುಡಿಯೋಕೆ ಹೋದರೆ ಹಿಂಗಾಯಿತು ಕತೆ. ಅಲ್ಲಿ ಯಾಕಪ್ಪ ಇಳಿದ್ವಿ ಈ ಚಳಿಗೆ, ಈ ಟೀ ಬೇರೆ ಹಿಂಗೆ ಚೆನ್ನಾಗೇ ಇಲ್ಲ ಅಂದ್ಕೊಂಡು ಬೈಕೊಂಡು ವಾಪಸ್ ಕಾರ್ ಹತ್ತಿದ್ವಿ. ಕಾರಿಗೆ ಬರೋ ಅಷ್ಟೊತ್ತಿಗೆ ಈ ನಮ್ಮ ಕಾರಲ್ಲಿ ಕ್ಯೂಟ್ ಕ್ರಿಸ್ಮಸ್ ಸ್ಯಾಂಟಾ ಅಂತ ಕೊಟ್ಟಿದ್ರು, ನೀವೇ ನೋಡ್ತಿರ್ಬೋದು. ಆ್ಯಂಡ್ ಹೋಗ್ತಾ ಎಷ್ಟೊಂದು ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು, ದಿಸ್ ವಾಸ್ ಸೊ ಬ್ಯೂಟಿಫುಲಿ ಕ್ಯಾಪ್ಚರ್ಡ್. ಆ್ಯಂಡ್ ಅದನ್ನು ಕೂಡ ಇಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ನಾವು ರೀಚ್ ಕೂಡ ಆದ್ವಿ. ಆ್ಯಂಡ್ ಕೆಳಗಡೆನೇ ರೂಮ್ ತೊಗೊಂಡಿರೋಣ. ಆ್ಯಂಡ್ ಬೆಳಗ್ಗೆ ನಾವು ಬೆಟ್ಟ ಮೇಲೆ ಹತ್ತೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಏನೋ ಗೊತ್ತಿಲ್ಲ, ನಾವು ಮೆಜಾರಿಟಿ ಟ್ರಿಪ್ಸ್ ಹೋಗಿರೋದೇ ಟೆಂಪಲ್ಗೆ ಅಂತ. ವಿ ಹ್ಯಾವ್ ಟು ಬಿ ಬ್ಲೆಸ್ಡ್ ವಿತ್ ಈಚ್ ಅದರ್. ಈ ಜನ್ರೇಷನಲ್ಲಿ ನಾವು ಟ್ರಿಪ್ಸು ಅಲ್ಲಿ ಅಂತ ಪಾರ್ಟಿ ಗಿಡೆ ಅಂತ ವೈಬ್ ಮಾಡೋದಕ್ಕಿಂತ ವಿ ಹ್ಯಾವ್ ಅ ಗುಡ್ ಫ್ರೆಂಡ್ಸ್ ಹೂ ಟೇಕ್ ಅಸ್ ಟು ಟೆಂಪಲ್ಸ್. ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಥಿಂಗ್ ಅಂತ ಹೇಳ್ಬೋದು. ನಾವು ಪಾರ್ಟಿ ಎಷ್ಟು ಎಂಜಾಯ್ ಮಾಡ್ತೇವೋ ಈ ಡಿವೋಷ್ನಲ್ ಟ್ರಿಪ್ಸ್ ಕೂಡ ಅಷ್ಟೇ ಎಂಜಾಯ್ ಮಾಡ್ತೀವಿ. ಜಸ್ಟ್ ರೀಚ್ ಆಗಿ ರೂಮೆಲ್ಲ ತೊಗೊಂಡು ಫ್ರೆಶ್ ಅಪ್ ಆಗೋಕ್ಕೆ ಗೆಟಿಂಗ್ ರೆಡಿ. ಫ್ರೆಶ್ ಅಪ್ ಆಗಿದ ತಕ್ಷಣ ನಾವು ಬೆಟ್ಟ ಹತ್ತಬೇಕು. ಆ್ಯಂಡ್ ಓಪ್ಸೋರ್ ಈಸಿಯಾಗಿ ದರ್ಶನ ಆಗುತ್ತೆ. ಆ್ಯಂಡ್ ನಾವಿಲ್ಲಿ ರೀಚ್ ಆದಾಗ ಮಿಡ್ ನೈಟ್ ಆಲ್ಮೋಸ್ಟ್ ಅರೌಂಡ್ 2:30 ಆಗಿತ್ತು. ಆ್ಯಂಡ್ ರೂಮ್ ಕೂಡ ಅಷ್ಟೇ 2 ಡಿಫ್ರೆಂಟ್ ರೂಮ್ಸ್ ತೊಗೊಂಡಿದ್ವಿ. ಆ್ಯಂಡ್ ಇಟ್ ವಾಸ್ ಕ್ವೈಟ್ ಡೀಸೆಂಟ್. ನಾವು 2 ರೂಮಿಂದನೂ ಸೇರಿ 2000 ರೂಪೀಸ್ ಪೇ ಮಾಡಿದ್ದು. ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ಹಾಟ್ ವಾಟರ್ ಫೆಸಿಲಿಟಿ ಇತ್ತು. ದಟ್ ವಾಸ್ ದ ಮೇನ್ ಕನ್ಸರ್ನ್ ನಮಗೆ. ಆ್ಯಂಡ್ ಇಟ್ ವಾಸ್ ಆಲ್ ಗುಡ್ ಬಿಕಾಸ್ ಜಸ್ಟ್ ಫಾರ್ 2 hours ಅಲ್ವಾ. ಆ್ಯಂಡ್ ಒಬ್ಬರು ರೆಡಿ ಆಗ್ತಿದ್ರು. ಪಕ್ಕದ ರೂಮಲ್ಲಿ ನಮ್ಮ ಹುಡುಗರು ಎಲ್ಲ ರೆಡಿ ಆದ್ರೆ ಅಂತ ಚೆಕ್ ಮಾಡೋಕೆ ಹೋದರೆ ಇಲ್ಲಿ ಅಣ್ಣ ನೋಡ್ರೆ ಫುಲ್ ರೆಡಿ ಆಗ್ತಿದ್ದೆ ಇರೋ ರೇಂಜಿಗೆ. ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಇದು ಅಲ್ಲಿ ಬೆಳಕಿದೆ, ಇಲ್ಲಿಲ್ಲ. ಮಲ ಆ್ಯಂಡ್ ಎಲ್ಲ ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿ ಆಗ್ತಿದ್ರು. ಆ ಗ್ಯಾಪ್ ಮಧ್ಯದಲ್ಲಿ ನಾವೊಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ಅದು ಇದು ಮಾತಾಡಿಕೊಂಡು, ಬಿಕಾಸ್ ಎಲ್ಲರಿಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ನನ್ನ ಮಲನ ಬಿಟ್ಟರೆ ಅವ್ರಿಗೆಲ್ಲ ಹೆಂಗಿರುತ್ತೆ ಏನು ಅದು ಇದು ಅಂತ ಚೆನ್ನಾಗಿ ಐಪೆಲ್ಲ ಕೊಡ್ತಿದ್ವಿ. ಸೊ ದಟ್ ಅವ್ರು ಫುಲ್ ಎಕ್ಸೈಟೆಡ್ ಆಗಿದ್ದರು. ಆ್ಯಂಡ್ ಅಲ್ಲಿನ ವೆದರು ಅಷ್ಟೇ ಬೆಳಗ್ಗೆ ಸಿಕ್ಕಾಬಡೆ ಚಳಿ ಇತ್ತು. ಆ್ಯಂಡ್ ಇನ್ನೇನು ಚೆಕ್ಔಟ್ ಆಗಬೇಕಾಗಿತ್ತು ಬಿಕಾಸ್ ಎಲ್ಲರೂ ನಾವು ತೊಗೊಂಡಿದ್ದೆ 2 hours ಅಂತ ರೂಮು. ಆ ರೂಮೇಲೆ ಎಕ್ಸೀಡ್ ಆಗೋಲ್ಲ ಅಂತ ಗೊತ್ತಿತ್ತು. ಸೊ ದಟ್ ನಾವು ಚೆಕ್ಔಟ್ ಆಗೋಕ್ಕೆ ಮುಂಚೆ ಅಲ್ಲೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ರೂಮ್ ಕೂಡ ಚೆಕ್ಔಟ್ ಆದ್ವಿ. ಆ್ಯಂಡ್ ಅಲ್ಲಿಂದ ಈಚೆ ಹೋಗಿ ಕಾರ್ ಹತ್ತಿ ಎಲ್ಲ ನೆಕ್ಸ್ಟು ನಾವು ತಿರುಪತಿ ಬೆಟ್ಟ ಹತ್ತಬೇಕಾಗಿತ್ತು. ಕಾರಲ್ಲಿ ಟ್ರಾವೆಲ್ ಮಾಡಬೇಕಾಗಿತ್ತು ಮೇಲೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ಇಟ್ ಈಸ್ ಅರೌಂಡ್ 5 o'clock ಅನಿಸುತ್ತೆ ಸುಮಾರು ಬೆಳಗಿನ ಜಾವ. ಆ್ಯಂಡ್ ಆಲ್ರೆಡಿ ಜನ ಎಲ್ಲ ಇದ್ದರು. ಆ್ಯಂಡ್ ಇಲ್ಲಿ ಯಾವಾಗೂ ಜನ ಇರ್ತಾರೆ. ಐ ಹ್ಯಾವ್ ನೆವರ್ ಸೀನ್ ಜನ ಕಮ್ಮಿ ಇರೋದು ನಾನು ಯಾವತ್ತೂ ತಿರುಪತಿಯಲ್ಲಿ ನೋಡೂ ಇಲ್ಲ, ಕೇಳೂ ಇಲ್ಲ. ಆ್ಯಂಡ್ ಇದೊಂಥರ ಫುಲ್ ಪಾಸಿಟಿವ್ ಫೀಲ್. ಯಾಕಂದರೆ ಆ್ಯಕ್ಚುಲಿ ನಾವು ಎಷ್ಟೊಂದು ಜನ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರು. ದೇ ಕ್ಯಾನ್ ಮೇಕ್ ಇಟ್ ಆ ಟೈಮಲ್ಲಿ ಹೋಗೋಕ್ಕೆ. ಆ್ಯಂಡ್ ಎಷ್ಟೊಂದು ಹೋಗ್ಲಾ ಬೇಡವಾ ನಾನು ಡೌಟಲ್ಲೇ ನಾನು ಫೈನಲಿ ಇಲ್ಲ ಹೋಗಲೇಬೇಕು. ಆ್ಯಂಡ್ ತಿರುಪತಿ ಬನ್ನಿ ನಮ್ಮನೆ ದೇವರು ಕೂಡ. ಆ್ಯಂಡ್ ಇಲ್ಲ ಹೋಗಿದ್ದು ಬರೋಣ, ಇಟ್ಸ್ ಓಕೆ, ಪ್ರಾಬ್ಲಮ್ಸ್ ಆರ್ ಆಲ್ವೇಸ್, ಬಟ್ ತಿರುಪತಿಗಿಲ್ಲ ಅಂತ ಅನ್ಬಾರ್ದು ಅಂದ್ಕೊಂಡು ಫೈನಲಿ ತಿರುಪತಿಗೆ ಹೊರಟಿದ್ದು ನಾನು. ಲಾಸ್ಟ್ ಮಿನಿಟ್ ಗಂಟ ಐ ವಾಸ್ ಆನ್ ಹೋಲ್ಡ್, ಹೋಗ್ಲಾ ಬೇಡವಾ ಅಂದ್ಕೊಂಡು. ಆ್ಯಂಡ್ ಫೈನಲಿ ಟಿಕೆಟ್ ಎಲ್ಲ ಬುಕ್ ಆಗಿದ್ದ ಕಾರಣ ಹೋದೆ. ಆ್ಯಂಡ್ ಈ ವ್ಯೂ ಇಲ್ಲಿ ಏನಿದೆ ಅಲ್ಲ, ದಿಸ್ ಇಸ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ನಂಗೆ ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ಇಟ್ ಈಸ್ ಸೋ ಬ್ಯೂಟಿಫುಲ್ ಟು ಸಿ. ಆ್ಯಂಡ್ ಇಲ್ಲಿ ಎಂಟ್ರಿ ಆಗುವಾಗ ಚೆಕಿಂಗ್ ಮಾಡ್ತಾರೆ. ನಮಗಾಗಲಿ ನಾವು ತೊಗೊಂಡಿರೋ ಥಿಂಗ್ಸ್, ನಮ್ಮ ಬ್ಯಾಗ್ಸ್ ಆಗಲಿ, ನಾವು ಕಾರಲ್ಲಿ ಏನೇನು ಇಟ್ಟಿರ್ತೀವಿ ಪ್ರತಿಯೊಂದೂ ಚೆಕ್ ಮಾಡ್ತಾರೆ. ಕಾರಲ್ಲಿ ಒಂದು ಜುಗಾಡ್ ಥಿಂಗ್ ಆಯ್ತು, ಅದು ಏನಂತ ಕೂಡ ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ವೆಹಿಕಲ್ಸ್ ಇದೆ ಅಂತ ಕೂಡ. ಯಾವಾಗೂ ಇಲ್ಲಿ ಇದೇ ಥರ ಇರುತ್ತೆ. ಆ್ಯಂಡ್ ಗೈಸ್ ನಾವು ಇಲ್ಲಿಗೆ ಬಂದ್ವಿ ಆ್ಯಂಡ್ ಚೆಕಿಂಗ್ ಕೂಡ ಮಾಡಿದ್ವಿ. ಆ್ಯಂಡ್ ನಮ್ಮ ಬ್ಯಾಗ್ ಚೆಕಿಂಗ್ ಕೂಡ ಆಯಿತು. ಈಗ ಕಾರ್ ಚೆಕಿಂಗ್ ನಡೀತಿದೆ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಇಟ್. ಆ್ಯಂಡ್ ಆಲ್ರೆಡಿ ಆ ಪಾಸಿಟಿವಿಟಿ ಫೀಲ್ ಆಗ್ತಿದೆ. ಆ್ಯಂಡ್ ಇಟ್ಸ್ ಸೋ ಡಿವೈನ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ದರ್ಶನ ಇರೋದು 6:15ಗೆ. 6:15 ಅಷ್ಟೊತ್ತಿಗೆ ನಾವು ಬೆಟ್ಟ ಮೇಲೆ ರೀಚ್ ಆಗಬೇಕು.
ಈಗ ಆಲ್ರೆಡಿ 5 o'clock ಚೆಕ್ಕಿಂಗಲ್ಲೇ ಟೈಮ್ ಆಗ್ತಿದೆ. ಆ್ಯಂಡ್ ಲೆಟ್ಸ್ ಸಿ ನಾವು ಆನ್ ಟೈಮ್ ರೀಚ್ ಆಗ್ತೀವಾ ಇಲ್ವಾ ಅಂತ. ಆ್ಯಂಡ್ ನಾನು ನಿಮ್ಗೆ ಹೇಳ್ದಂಗೆ ಕಾರಲ್ಲಿ ನಾವು ನೈಟ್ ಡೋನೆಟ್ ನಾನೇನು ತಿಂತಿದ್ದೆ, ಅದ್ರ ಜೊತೆಗೆ ಮಫಿನ್ಸ್ ಕೂಡ ಇಟ್ಕೊಂಡಿದ್ದೆ ತಿನ್ನೋಣಂತ. ಬಟ್ ನಮ್ಗೆ ಅಲ್ಲಿ ಚೆಕ್ಕಿಂಗಲ್ಲಿ ಏನು ಫುಡ್ ಐಟಮ್ಸ್ ಕ್ಯಾರಿನೇ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ರು. ಹಂಗೂ ಏನೇನೋ ಮಾಡಿ ಸರ್ಕಸ್ ಮಾಡಿ ಮೆತ್ತಿಗೆ ತೊಗೊಂಡೋಗೋಣ ಅಂದ್ಕೊಂಡು, ಬಟ್ ಆಗಿಲ್ಲ. ಅಲ್ಲೇ ಪೊಲೀಸ್ ಹಿಡ್ದು ನಮ್ಗೆ ಇಡೋರು ಸೈಡಲ್ಲಿ. ಆ್ಯಂಡ್ ನಾವಿಲ್ಲಿ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಿದ್ವಿ ಒಂದು ಸ್ವಲ್ಪ ದೂರ ಮುಂದಕ್ಕೆ. ನೀವು ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇತ್ತು ಅಲ್ಲಿ ಬೆಳಗ್ಗೆ. ಗೈಸ್ ಲಿಟ್ರಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಇಟ್ಸ್ ಫ್ರೀಸಿಂಗ್ ಲೈಕ್ ಎಲ್. ಬಟ್ ನಮ್ಮ ದರ್ಶನ ಇರೋದು 6:30ಗೆ ಆ್ಯಂಡ್ ಇಟ್ಸ್ ಆಲ್ರೆಡಿ 6 o'clock. ನಾವು ಇನ್ನೂ ಹೋಗ್ತಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಟು ದ ಎಂಟ್ರೆನ್ಸ್ ಆಫ್ ತಿರುಪತಿ. ಆ್ಯಂಡ್ ನಮಗೆ ತುಂಬಾ ಲೇಟ್ ಆಗಿದೆ. ಎಲ್ಲಪ್ಪ ಅಂದರೆ ಚೆಕಿಂಗ್ ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಹೋಲ್ಡ್ ಮಾಡಿದ್ರು ಕಾರ್ನ. ಆ್ಯಂಡ್ ಸ್ವಲ್ಪ ಫುಡ್ ಐಟಮ್ಸ್ ಇದ್ದಿದ್ದನ್ನ ಕೂಡ ಅಲೋ ಮಾಡಿಲ್ಲ ಅವರು. ಆ್ಯಂಡ್ ಅದರಿಂದ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ರೆಸ್ಟ್ ಆಲ್ ಗುಡ್. ಬಟ್ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್. ಫುಲ್ ಫಾಗ್, ಫುಲ್ ಮಿಸ್ಟ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ನಿಮ್ಗೆ ಇಲ್ಲಿ ದೇವ್ರ ಗಂಟೆ ಸೌಂಡ್ ಕೇಳಿಸ್ತಿರುತ್ತೆ. ಪ್ರತಿ ಒಂದು ಹೆಜ್ಜೆ ಇಡ್ತಾನು ನಮಗೆ ವೆಂಕಟೇಶ್ವರ ನಾಮ ಬರ್ತಾನೆ ಇರುತ್ತೆ. ಆ್ಯಂಡ್ ದಟ್ ಫೀಲ್ಸ್ ಮೋರ್ ಪೀಸ್ ಆ್ಯಂಡ್ ಪಾಸಿಟಿವಿಟಿ. ಆ್ಯಂಡ್ ನಾವು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಇನ್ನೊಂದು ಸೈಕ್ ಆಯಿತು. ಆ್ಯಂಡ್ ಗೈಸ್ ಎಂಟ್ರೆನ್ಸಲ್ಲಿ ನಾವು ದುಪ್ಪಟ್ಟ ಹಾಕಿನಂಥ ದುಪ್ಪಟ್ಟ ಕೂಡ ಇಲ್ಲ ಅಂತ ದೆ ಡಿಡ್ಂಟ್ ಇವನ್ ಅಲೋಸ್. ಅದಕ್ಕೆ ಅಂದ್ಬಿಟ್ಟು ವಿ ಟುಕ್ ದಿಸ್. ಆ್ಯಂಡ್ ನಾನು ಮತ್ತು ನಾಗಶ್ರೀ ಮಾತ್ರ ಬೇರೆ ಇಬ್ಬರು ಕೂಡ ಅವ್ರ ಹತ್ರ ದುಪ್ಪಟ್ಟ ಐತೆ, ಬಟ್ ನಮ್ಮಿಬ್ಬರ ಹತ್ರ ಎಲ್ಲ ಅಂದ್ಬಿಟ್ಟು ವಿ ಬೋತ್ ಟುಕ್ ದಿಸ್. ಆ್ಯಂಡ್ ನಮ್ಮ ದರ್ಶನಕ್ಕೆ ನಾವು ಕರೆಕ್ಟಾಗಿ 6:30 ಒಳಗಡೆ ಇರಬೇಕು ಅಂದ್ಕೊಂಡಿದ್ವಿ. ಎಕ್ಸಾಕ್ಟ್ಲಿ 6:30ಗೆ ನಾವು ಒಳಗಡೆ ಫೋನ್ ಡೆಪಾಸಿಟ್ ಮಾಡಿದ್ವಿ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಬಂದಿದ್ವಿ ಈಚೆ. ಆ್ಯಕ್ಚುಲಿ ಇಲ್ಲಿ ಬಂದು ಫೋನ್ ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅರೌಂಡ್ ಆಗಿತ್ತು 8 o'clock ಆಗಿತ್ತು ಸುಮಾರು. ಆ್ಯಂಡ್ ನಾವು ಇಲ್ಲಿ ನೋಡ್ಬೋದು ದರ್ಶನ ಮುಗಿಸ್ಕೊಂಡು ಬಂದರೂ ಕೂಡ ಅಷ್ಟೇ ಚಳಿ ಇತ್ತು ಇಲ್ಲಿ. ಎಷ್ಟು ಜನ ಇದ್ದಾರೆ ನೀವು ಇಲ್ಲೇ ನೋಡಿ, ಎಷ್ಟೊಂದು ಜನ ಇಲ್ಲೇ ಮಲ್ಕೊಂಡಿರ್ತಾರೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ಆ್ಯಂಡ್ ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಮಲ್ಕೊಂಡು ಆಮೇಲೆ ಅವ್ರ ದರ್ಶನ ಕೂಡ ಹೋಗ್ತಾರೆ. ಎಷ್ಟೊಂದು ಜನ ಅಥವಾ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಕೂಡ ಇಲ್ಲಿ ಮಲ್ಕೊಂಡಿರ್ತಾರೆ, ರೆಸ್ಟ್ ಮಾಡ್ತಾಯಿರ್ತಾರೆ. ಆ್ಯಂಡ್ ನೀವು ನೋಡಿ ಎಷ್ಟು ಜನ ಅಂದರೆ ಸಖತ್ ಕ್ರೌಡು. ವೆದರಲ್ಲಿ ಎಷ್ಟೇ ಮಳೆ ಬರಲಿ, ಎಷ್ಟೇ ಬಿಸಿಲಿರಲಿ, ಒನ್ ಟೆಂಪಲ್ ಎಲ್ಲಿ ಯಾವಾಗೂ ಜನ ಇರ್ತಾರೆ ಅಂದರೆ ದಟ್ ಈಸ್ ತಿರುಪತಿ. ಬಿಕಾಸ್ ಇಲ್ಲಿ ಯಾವುದೇ ಸೀಸನಲ್ಲಿಲ್ಲ, ಯಾವಾಗ ನೋಡು ಜನ ಹೋಗ್ಬೋದು ಬರ್ಬೋದು. ಆ್ಯಂಡ್ ದಟ್ ಈಸ್ ದ ರೀಸನ್ ಇಲ್ಲಿ ಯಾವಾಗೂ ರಶ್ ಇರ್ತಾರೆ. ಇಲ್ಲಿ ನಾವು ಫೋನನ್ನು ತೊಗೊಬಂದು ಎಲ್ಲರಿಗೂ ಕೊಡ್ತಿದ್ವಿ. ಬಿಕಾಸ್ ಎಲ್ಲರೂ ಡೆಪಾಸಿಟ್ ಮಾಡಿದ್ವಿ. ಆ್ಯಂಡ್ ನಾವು ಕಲೆಕ್ಟ್ ಮಾಡ್ಕೊಬಂದು ಎಲ್ಲರೂ ಯಾಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆಲ್ರೆಡಿ ಅಂದ್ಕೊಂಡು ನಾವೇ ಕಲೆಕ್ಟ್ ಮಾಡ್ಕೊಬಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಅವ್ರವ್ರ ಫೋನ್ನ. Whole counter we are only having. Total yours is 11. 11 years? Yes, including your free one. Nagashri, that is yours. 2+1. ಆ್ಯಂಡ್ ಹೋಗಿ ಲಡ್ಡು ಕೂಡ ಕಲೆಕ್ಟ್ ಮಾಡ್ಕೊಬಂದ್ವಿ. ನಾವೇ ಇಲ್ಲಾಂದ್ರೆ ಒಂದು 40-45 ಲಡ್ಡು ಏನೋ ತೊಗೊಂಡಿರಬೇಕು ಹೋಲ್ಸೇಲ್. ಅಷ್ಟೊಂದು ತೊಗೊಂಡ್ವಿ. ಬಿಕಾಸ್ ಆಬ್ವಿಯಸ್ಲಿ ತಿರುಪತಿಗೆ ಹೋದ್ಮೇಲೆ ಎಲ್ಲರೂ ಕೇಳ್ತಾರೆ ಲಡ್ಡು ಎಲ್ಲಿ ಅಂತ. ಎಲ್ಲರೂ ಅವ್ರವ್ರ ಫ್ಯಾಮಿಲಿಗೆ ತೊಗೊಂಡ್ವಿ. ಆ್ಯಂಡ್ ಗೈಸ್ ಈಗ ದರ್ಶನ ಕೂಡ ಆಯಿತು. ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಲಡ್ಡು ಕೂಡ ತೊಗೊಂಡಿದ್ದಾಯಿತು. ಆ್ಯಂಡ್ ಇಲ್ಲಿ ನಿಂತು ಫೋಟೋ ಸೆಷನ್ಸ್ ಕೂಡ ಆಯಿತು. ಆ್ಯಂಡ್ ಊಟ ತಿನ್ನೋಕೆ ಹೋಗಬೇಕು, ಬಟ್ ತುಂಬಾ ರಶ್ ಇದೆ ಅಂತ ಮುಂಚೆ ಕಡೆ ಊಟ ಮಾಡೋಣ ಅಂತ ಸ್ಕಿಪ್ ಮಾಡಿ ನೀವು ಒಂದು ಸ್ವಲ್ಪ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಲೆಟ್ಸ್ ಸಿ ಹೇಗಿರುತ್ತೆ ಅಂತ ವಿಲ್ ಜಸ್ಟ್ ಶೇರ್ ಇಟ್ ವಿತ್ ಯು. ಆ್ಯಂಡ್ ನಾವು ಟ್ರಿಪ್ಪಿಗೆ ಅಂತ ಎಷ್ಟು ಎಕ್ಸೈಟೆಡ್ ಹೋಗ್ತೀವಿ ಅಷ್ಟೇ ಫೋಟೋಸ್ಗೆ ಅಂದರೂ ಎಕ್ಸೈಟೆಡ್ ಆಗಿರ್ತಾರೆ ಎಲ್ಲರೂ ನಮ್ಮ ಗ್ರೂಪಲ್ಲಿ. ಎಲ್ಲರಿಗೂ ಅವ್ರವ್ರ ಫೋಟೋಸ್ನ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಟ್ಟು. ಆ್ಯಂಡ್ ಎಲ್ಲರಿಗೂ ಸಿಕ್ಕಾಬಡೆ ಖುಷಿಯಾಗಿತ್ತು. ದರ್ಶನ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇಲ್ಲ ನಡ್ಕೊಂಡು ಹೋಗೋದು ನಂಗೆ ಒಂದೇ ಇತ್ತಲ್ಲ, ನಂಗೆ ಅಟ್ಲೀಸ್ಟ್ 2 minutes ಇಲ್ಲ ಕಂಪ್ಲೀಟ್ 1 minute ನಂಗೆ ಕಂಪ್ಲೀಟಾಗಿ ದರ್ಶನ ಆಗಲಿ ನೀಟಾಗಿ ಅಂತಲೇ ಅಂದ್ಕೊಂಡಿದ್ದು ನಾನು ಬೆಳಗ್ಗೆ ಹೋಗ್ತಾ. ಆ್ಯಂಡ್ ಲಿಟ್ರಲಿ ಅಟ್ಲೀಸ್ಟ್ 2 minutes ಅಟ್ಲೀಸ್ಟ್ ನಾನು ದೇವ್ರ ಹತ್ರ ನಿಂತು ದೇವ್ರನ್ನ ಕಣ್ಣು ತುಂಬ ನೋಡಿ ಕೈ ಮುಗ್ದೆ ಅನ್ನೋ ಫೀಲ್ ಇದೆ ನನಗೆ. ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ಹೇಗಿತ್ತು ಅಂತ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಗೈಸ್ ಈ ಪಿಕ್ಚರ್ ನಾನೇ ಕ್ಯಾಪ್ಚರ್ ಮಾಡಿದ್ದು. ದಿಸ್ ಬಿಕೇಮ್ ರೇವ್ ಪಿಕ್ಚರ್ ಅಂತ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಆ ವ್ಯೂ ಆ್ಯಕ್ಚುಲಿ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ. ನಾನ ನೋಡು
ಏನಾಯ್ತಾ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದ್ರೆ ನೀವು ಹೋಗಿ ಅಲ್ಲೆಲ್ಲೋ ಫೋಟೋ ತಗೊಂಡು ನಿಂತಿದ್ದೀರಲ್ಲ, ನಿನ್ನೆಗಳ ಗೌತಮ್ ಅಂತಿದ್ದೀನಿ. ಆ್ಯಂಡ್ ಅಲ್ಲಿ ಯಾರೋ ಒಬ್ಬರು ಲೇಡಿ ಪಾಪ ದುಡ್ಡು ಕೇಳಕ್ಕೆ ಬಂದರು. ನಮ್ಮ ಮಾಲಾನ ಫಾರಿನ್ ಲೇಡಿ ಅಂದ್ಕೊಂಡು ಬಂದು ಮಾಲಾ ವಿಲ್ ಗಿವ್ ದ ರಿಚೆಸ್ಟ್ ಡಾಲರ್ಸ್ ಅಂತ ಅಂದ್ಕೊಂಡು ಬಂದು ಮಾಲನ ಕೇಳ್ತಿದ್ರು. ಅದನ್ನೇ ನಾವಿಲ್ಲೆಲ್ಲರೂ ಅವ್ರಿಗೆ ರೇಗಿಸ್ತಿದ್ವಿ ಪಾಪ. ಆ್ಯಂಡ್ ಗೈಸ್, ದೇವ್ರ ಹತ್ರ ಹೋಗ್ತಿದ್ದಂಗೆ ಆ ಫ್ಲವರ್ ಫ್ರೆಶ್ನೆಸ್ ಆಗಲಿ, ಗಂಧದ ಕಡ್ಡಿ ವಾಸನೆ ಆಗಲಿ, ಐ ಕಾಂಟ್ ಎಕ್ಸ್ಪ್ಲೇನ್ ಯು ಇನ್ ವರ್ಡ್ಸ್, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಗೈಸ್, ಈಗ ಫುಲ್ ಲಡ್ಡು ತೊಗೊಂಡು ಎಲ್ಲರ ಕೈಯಲ್ಲೂ ಲಡ್ಡು ಇಟ್ಕೊಂಡು, ಆ್ಯಂಡ್ ಈಗ ಒಂದು ಭಗವದ್ಗೀತಾ ಬುಕ್ ಕೂಡ ಪ್ಯಾಕ್ ಮಾಡಿಕೊಂಡು ವಿ ಆರ್ ಗೋಯಿಂಗ್. ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ, ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿ ಕಾರಿಗೆ ಆನ್ ಬೋರ್ಡ್ ಆಗಬೇಕು. ನೆಕ್ಸ್ಟ್ ಎಲ್ಲಿ ಏನು ಅಂತ ಪ್ಲ್ಯಾನ್ ಮಾಡಬೇಕು. ಆ್ಯಂಡ್ ದೇವ್ರ ದರ್ಶನ ಅಂತೂ ಗೈಸ್ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಸೆಕೆಂಡ್ ಡೋರ್ ಗಂಡ ನಿಂತು ದೇವ್ರ ದರ್ಶನ ಪಡೆದ್ವಿ. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಗೈಸ್, ಬೆಳಗ್ಗೆ ನಾವು ದರ್ಶನ ಹೊರಟಾಗ ಸಿಕ್ಕಾಪಟ್ಟೆ ಚಳಿ, ಫುಲ್ ಫಾಗ್ ಇತ್ತು. ಬಟ್ ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ. ಬಟ್ ಎಂಡ್ ಆಫ್ ದ ಡೇ ಅಷ್ಟು ಕ್ಯೂ ಅಲ್ಲಿ ನಿಂತು, ಅಷ್ಟು ಜನ ಮಧ್ಯದಲ್ಲಿ ನಿಂತು ದರ್ಶನ ತೊಗೊಳಾಗ 10 ಸೆಕೆಂಡ್ಸ್ ಏನಿದೆಲ್ಲ, ದಟ್ ಈಸ್ ಅನ್ಎಕ್ಸ್ಪ್ಲೇನಬಲ್. ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏನು ಅಂತ ಕೇಳೋಣ. ಬಿಕಾಸ್ ನಾನು ಮತ್ತು ಮಾಲಾ ಅವ್ರು ಬಿಟ್ಟರೆ ಯಾರೂ ಇಲ್ಲಿ ಮುಂಚೆ ಬಂದಿರಲಿಲ್ಲ. ಎಲ್ಲರದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಅವ್ರಿಗೆ ಹೆಂಗೆ ಅನಿಸ್ತು ಅಂತ ಕೇಳೋಣ. ಬಿಕಾಸ್ ಅವ್ರಿಗೆ ತುಂಬ ಜನ ನೋಡಿ ಸ್ವಲ್ಪ ಫ್ರಸ್ಟ್ರೇಟ್ ಕೂಡ ಆದರು. ಆ್ಯಂಡ್ ಅವ್ರ ಎಕ್ಸ್ಪೀರಿಯೆನ್ಸ್ ಹೆಂಗೆ ಏನು ಅಂತ ಹೋಗ್ತಾ ಕಾರಲ್ಲಿ ಕೇಳೋಣ. ಬಿಕಾಸ್ ಫಸ್ಟ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿದೆ, ಹೋಗಿ ಫಸ್ಟು ಊಟ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿ ಐ ಗೆಟ್ ಬ್ಯಾಕ್ ಟು ಯು. ನಾಗಶ್ರೀನ್ ಏನು ನೋಡಿದ್ರು? ಹಾಂ, ಅವಳು ದೇವ್ರು ನೋಡೋದು ಬಿಟ್ಟು ಗೇಟ್ ನೋಡ್ತಾ ಇದ್ಲ. ಅಲ್ಲಿ ಗೇಟಾ? ಗೇಟ್ ಯಾಕೆ ನೋಡ್ತಿದ್ದೆ? ಗೇಟ್ ಹತ್ರ ಬಿದ್ದಿದ್ದು, ಆ ಮುಂದ್ಗಡೆ ಒಂದು ಗೇಟ್ ಹಾಕಿದ್ರು. He's telling that they fell down near the gate. Then I scolded him. Why you pushing me? But he is Telugu, he not. ಆ್ಯಂಡ್ ಅಲ್ಲಿ ಈಚೆ ಹೋಗ್ತಾನೆ ಇಷ್ಟೊಂದು ಅಂಗಡಿಗಳಿತ್ತು. ಅಲ್ಲಿ ಒಂದು ಸ್ವಲ್ಪ ಮನೆಗೆ ಅದು ಇದು ಅಂತ ಚಿಕ್ಕ ಚಿಕ್ಕ ಐಟಮ್ಸು. ಆ್ಯಂಡ್ ಏನೇನೋ ಎಲ್ಲರೂ ಅವ್ರ ಫ್ಯಾಮಿಲಿಗೆ ಅಂತ ಒಂದು ಸ್ವಲ್ಪ ಐಟಮ್ಸ್ ಕೂಡ ಶಾಪಿಂಗ್ ಮಾಡಿದ್ವಿ. ಆ್ಯಂಡ್ ಅದರಲ್ಲಿ ಭಗವದ್ಗೀತಾ ಕೂಡ ಒಂದಾಗಿತ್ತು. ಆ್ಯಂಡ್ ಇಲ್ಲಿ ಗೌತಮ್ ಬಂದು ದೇವ್ರನ್ನೇ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ, ಜನ ತಳ್ಳಿದ್ದಕ್ಕೆ ಅಂತ ಬಂದು ಇಲ್ಲಿ ಕಂಪ್ಲೇಂಟ್ ಬೇರೆ ಮಾಡ್ತಿದ್ರು. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. You are seeing what? Somebody pushed you? You forgot God. Someone pushed Nagasri. ಬಟ್ ನಾಗಶ್ರೀ ನೀಟಾಗಿ ನೋಡಲು ದೇವ್ರನ್ನ. Somebody pushed Nagasri, he went to lift her. By then he forgot. I'm only focusing on walking speed. But it is nice. Very nice. Not only nice, very nice. ಆ್ಯಂಡ್ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಈ ಹನುಮಾನ್ ಟೆಂಪಲ್ಗೆ. ಆ್ಯಂಡ್ ಇಲ್ಲಿಂದ ಆಂಜನೇಯ ಕೈ ಮುಗ್ದು ನಾವು ನೆಕ್ಸ್ಟ್ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಹೋಗ್ತಾ ಆನ್ ದ ವೇ ಎಷ್ಟೊಂದು ದೇವಸ್ಥಾನ ಇದೆ, ಅದನ್ನೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ನೆಕ್ಸ್ಟ್ ಡೇ ಇದ್ದಿದ್ದು ಮಂಡೇ. ಆ್ಯಂಡ್ ಎಲ್ಲರೂ ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಆ್ಯಂಡ್ ನಮ್ಮ ಕೈಯಲ್ಲಿ ಎಷ್ಟು ದೇವಸ್ಥಾನ ಕವರ್ ಮಾಡೋಕ್ಕಾಗತ್ತೆ ಅಲ್ಲಿ ಸುತ್ತಮುತ್ತ ಅದನ್ನೆಲ್ಲ ಕವರ್ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದೆ ಲಂಚಿಗೆ. ಆ್ಯಕ್ಚುಲಿ ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂದ್ಕೊಂಡ್ವಿ, ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಒಟ್ಟಿಗೆ ಬ್ರಂಚ್ ಅಂತ ಹೋದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಫುಡ್ ಕೂಡ ಇಲ್ಲಿ. ಸ್ಟಾರ್ಟರ್ಸ್ ಅಂತೂ ಅಲ್ಟಿಮೇಟ್. ಆ್ಯಂಡ್ ನಾನ್ ವೆಜ್ ತಿನ್ನೋಂಗಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅಂದ್ಬಿಟ್ಟು ಎಲ್ಲರೂ ವೆಜ್ ತೊಗೊಂಡು ಊಟ ಮಾಡಿ ಅಲ್ಲಿಂದ ನೆಕ್ಸ್ಟ್ ಕಪಿಲ್ ತೀರ್ಥ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿಂದ ಮ್ಯಾಕ್ಸಿಮಮ್ 45 to 1 hour ರೈಡ್ ಅನ್ಸೋದಷ್ಟೇ. ಮಾಲಾ ಅಕ್ಕ, ಯಾವ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ? ಹೋಲ್ಡಿಂಗ್ ಹ್ಯಾಂಡ್ ಲೈಕ್ ದಟ್ ನಾವು I'll fall down, that's why. ಕಾರ್ ಒಳಗಡೆ ಕೂತಿ ಕಾರ್ ಬಾಕಿ ಕಾರಿನ ಬಿದ್ದೋಗ್ತೀರಾ? ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದು ಕಪಿಲ್ ತೀರ್ಥಗೆ.
ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹೈಪ್ ಕೊಟ್ಟಿದ್ದೆ ಕಪಿಲ್ ತೀರ್ಥದಲ್ಲಿ ದೀಪ ಎಲ್ಲ ಹಚ್ಬೋದು, ನೀರಲ್ಲಿ ದೀಪ ಬಿಡ್ಬೇಕು ನಾವು, ನಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗುತ್ತೆ ಅಂತ. ಬಟ್ ಮನೇಲಿ ಕಾಲ್ ಮಾಡಿ ಕೇಳಿದ್ದಕ್ಕೆ ಆಮೇಲೆ ಅಂದರು ನಾವು ಹೋಗಿರ್ತಿದ್ದು ಕಾರ್ತಿಕ್ ಮಾಸ ಟೈಮಲ್ಲಿ, ಅಲ್ಲಿ ಯೂಶ್ವಲಿ ದೀಪ ಹಚ್ಚಿ ನಮ್ಮ ವಿಶಸ್ ಏನೇ ಇದ್ದರೂ ಪ್ರೇ ಮಾಡ್ಬೋದು ಅಂತ. ದೀಪನ ಆ್ಯಕ್ಚುಲಿ ನೀರಲ್ಲಿ ಬಿಡಬೇಕು, ಆ್ಯಕ್ಚುಲಿ ದಟ್ ಈಸ್ ಒನ್ ಆಫ್ ದ ರಿಚುವಲ್ ಅಲ್ಲಿ ಕಾರ್ತಿಕ್ ಮಾಸ ಟೈಮಲ್ಲಿ. ಬಟ್ ಈ ಸಲ ಅದೆಲ್ಲ ಏನಿರಲಿಲ್ಲ ಅಂತ ಆಮೇಲೆ ಗೊತ್ತಾಯ್ತು, ಅದು ಬರೀ ಕಾರ್ತಿಕ್ ಮಾಸದಲ್ಲಿ ಮಾತ್ರ ನಡೆಯೋದು ಅಂತ. ಆ್ಯಂಡ್ ನನಗೆ ಬಕ್ರ ಅನಿಸ್ತು ಒಂದು ಸ್ವಲ್ಪ, ಇಷ್ಟು ಗೊತ್ತಾಗಿಲ್ವ ನನಗೆ ಅಂದ್ಕೊಂಡು ಪರವಾಗಿಲ್ಲ ಹೋಗಲಿ ಅಂದ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಆ್ಯಂಡ್ ಅಲ್ಲಿ ನಾನು ನೀರು ಅಲೆಗಳ ಸೌಂಡು, ಇಟ್ ವಾಸ್ ಗುಡ್. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಎಷ್ಟೊಂದು ಸಲ ನೀರು ತುಂಬಿ ಜನನೇ ವಿಸಿಟ್ ಮಾಡೋಕ್ಕೆ ಬಿಡಲ್ಲ ಈ ಟೆಂಪಲ್ಗೆ, ಎಷ್ಟೊಂದು ಸಲ ನ್ಯೂಸಲ್ಲೆಲ್ಲ ಬಂದಿದೆ. ಬಟ್ ನಾವು ಹೋದಾಗ ತುಂಬ ನೀರೆಲ್ಲ ಏನಿರಲಿಲ್ಲ, ಇಟ್ ವಾಸ್ ಆ್ಯಸ್ ಯೂಶ್ವಲ್. ಆ್ಯಂಡ್ ತುಂಬಾ ಜನ ಇದ್ದರು ಇಲ್ಲೂ ಕೂಡ, ಬಿಕಾಸ್ ಆಬ್ವಿಯಸ್ಲಿ ತಿರುಪತಿಗೆ ಹೋದವರು ಆನ್ ದ ವೇ ಬರ್ತಾ ಇಲ್ಲಿ ಕೂಡ ಹೋಗ್ತಾರೆ. ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ನೀರು ನೋಡೋಕ್ಕೆ. ಬಟ್ ಅದು ಮಧ್ಯದಲ್ಲೆಲ್ಲೋ ಮಣ್ಣು ಸೇರಿಕೊಂಡು ಫುಲ್ ನೀರು ಕೆಸರಾಗಿತ್ತು. ಬಟ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಆ ನೀರು ಹರ್ಕೊಬರ್ತಿದ್ದಿದ್ದು ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ದರ್ಶನ ಮಾಡ್ಕೊಂಡ್ಬಂದ್ವಿ. ಅಲ್ಲಿ ಕೂಡ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಗೌತಮ್ ನಮ್ಮ ಫೋಟೋ ಹಿಡಿತಾನೋ ಇಲ್ವೋ, ಸಿಕ್ಕವ್ರ ಫೋಟೋ ಹಿಡಿಯೋದೇ ಜಾಸ್ತಿ. ಅದು ನೋಡು ನಮ್ಮವ್ರನ್ನೆಲ್ಲ ಓಡಿಸ್ಬಿಟ್ಟು ಅದು ಅಲ್ಲ ನಾವು ಕ್ಯಾಮ್ರಾಮನ್ ಕೆಲಸ ಮಾಡಿ ಹೋಗ್ಲಿ, 10 ರೂಪಾಯಿಗೆ ಒಂದೋನೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ದರ್ಶನ 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ದರ್ಶನ ಮುಗೀತು. ಒಳಗೂ ಅಷ್ಟೇ ತುಂಬ ರಶ್ ಏನಿರಲಿಲ್ಲ, ಈಚೆ ಕಡೆ ತುಂಬ ರಶ್ ಅನಿಸ್ತಿದ್ದು. ಬಟ್ ಒಳಗೆ ಬಂದರೆ ಯಾರೂ ಜನನೇ ಇರಲಿಲ್ಲ. ನಾವು ಸ್ಪೆಷಲ್ ಎಂಟ್ರಿ ಬೇರೆ ತೊಗೊಳ್ಳೋಣ ಬೇಗ ಆಗುತ್ತೆ ಅಂದ್ಕೊಂಡ್ವಿ, ಆಮೇಲೆ ಜನನೇ ಇಲ್ಲ ಅಂದ್ಬಿಟ್ಟು ನಾರ್ಮಲ್ ಕ್ಯೂ ಅಲ್ಲೇ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು 2 ಮಂಗಗಳಿತ್ತು. ಇದನ್ನು ನೋಡಿ ನಾವೇನೋ ಬೇರೆ ರಿಲೇಟ್ ಮಾಡಿಕೊಂಡು ಫನ್ ಮಾಡ್ಕೊಂಡಲ್ಲೇ ನಿಂತ್ಕೊಂಡು ಅಲ್ಲಿ ಸರಿ ಅಂದ್ಬಿಟ್ಟು ಮಂಗಗಳು ಟಾಟಾ ಬೈ ಬೈ ಅಂದ್ಬಿಟ್ಟು ನಾವು ಕಾರ್ ಕಡೆಗೆ ಹೋದ್ವಿ. ಹೋಗ್ತಾ ಏನಾಯ್ತು ಅಂತ ಮುಂದೆ. ಬಟ್ ಏನಂದರೆ ಗೈಸ್, ಇನ್ನೊಂದು ತಿರುಪತಿ ದೇವಸ್ಥಾನದಲ್ಲಿ ನಾವು ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಮ್ಯಾಕ್ಸಿಮಮ್ ನಾವು ಒಂದೇ ಒಂದು ರೂಮಲ್ಲಿ ಕೂಡ ಹಾಕಿದ್ರು. ಅಲ್ಲೇ ನಮ್ಗೆ ಹಾಲು ಕೊಟ್ಟರು ಆ್ಯಂಡ್ ಪೊಂಗಲ್ಲು ಕೊಡ್ತಿದ್ರು. ನಾವು ಖಾಲಿ ಹೊಟ್ಟೆಲ್ಲೇ ಹೋಗೋಣ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ನಾವೇನು ಊಟ ಮಾಡಿರಲಿಲ್ಲ. ಕೆಲವು ತಿಂದರು, ಕೆಲವು ತಿಂದಿಲ್ಲ. ತುಂಬ ಹೊತ್ತು ಇರಲಿಲ್ಲ ಕೂಡ ನಾವು ಆ ರೂಮಲ್ಲಿ. ಮ್ಯಾಕ್ಸಿಮಮ್ ಒಂದು 40 ಮಿನಿಟ್ಸ್ ಏನೋ ವೆಯ್ಟ್ ಮಾಡಿದ್ವಿ ಅಷ್ಟೇ. 40 ಮಿನಿಟ್ಸು ಇಲ್ಲ, ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿದ ತಕ್ಷಣ ಗೇಟ್ ಓಪನ್ ಮಾಡಿ ನಾವು ಒಳಗೋಗಿ ದರ್ಶನ ಪಡೆದ್ವಿ. ಆ್ಯಂಡ್ ಅಲ್ಲೂ ಕೂಡ ಈ ಥರ ನಾನು ಫೋನ್ ಎತ್ಕೊಂಡು ಹೋಗಿದ್ದೆ. ಡೆಫಿನೆಟ್ಲಿ ನಾನು ಅಲ್ಲೂ ವ್ಲಾಗ್ ಮಾಡಿ ನಾವು ಅಲ್ಲಿ ಎಷ್ಟು ಮಜಾ ಮಾಡಿದ್ವಿ ಅಂತ ಕೂಡ ನಿಮ್ಗೆ ತೋರಿಸ್ಬೋದಾಯಿತು. ಬಿಕಾಸ್ ಕುತ್ಕೊಂಡು ಅಲ್ಲಿ ನೀಟಾಗಿ ಕುತ್ಕೊಂಡು ಎಲ್ಲ ಊಟ ಮಾಡ್ತಿದ್ರು. ನಾವು ಅದ್ರ ಮಧ್ಯದಲ್ಲಿ ಕುತ್ಕೊಂಡು ಹರಟೆ ಹೊಡ್ಕೊಂಡು ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಹಾಂ, ಅದು ಊಟ ಹೊಟ್ಟೆ ತುಂಬ ಮಾಡಾದ್ಮೇಲೆ ಡೆಸರ್ಟ್ ತಿನ್ಬೇಕಂತಲ್ಲ ಹಂಗೆ. ಆ್ಯಕ್ಚುಲಿ ಅದಕ್ಕೆ ಬ್ರೌನಿ ತಾನೇ ಹಾಕ್ತಾರೆ ಬೆಂಗಳೂರಲ್ಲಿ. ಎಲ್ಲ ಥರನೂ ಕೊಡ್ತಾರೆ, ಚಾಕೋ, ಸ್ಟ್ರಾಬೆರಿ, ಮಾರ್ಷ್ಮೆಲೋ. ಒಳ್ಳೆ ಬಿಸ್ನೆಸ್ ಐಡಿಯಾ. ಫಸ್ಟ್ ini ಚೆನ್ನಾಗಿದೆ ನೋಡಿ ಅಲ್ವಾ? ಟೇಸ್ಟ್ ನೋಡ್ಬಿಟ್ಟು ರಿವ್ಯೂ ಕೊಡಿ ರಿವ್ಯೂವರ್ಸ್ಗೆ ಪ್ಲೀಸ್. ಹಂಗೆ ಹೇಳೋ ಕೊಡಲ್ಲ ಅಂತ ನಾನು. ಇದು ಹಂಗೈತೆ ಫಸ್ಟು. ಏನಕ್ಕೆ ಎಕ್ಸ್ಟ್ರಾ ಚಾಕ್ಲೇಟ್ ಇನ್ನೂ ಸ್ವಲ್ಪ ಚಾಕ್ಲೇಟ್ ಹಾಕಕ್ಕ? ನಿನ್ಗಿದು ಬೇಕಿತ್ತ ಮಗನೇ. ಆ್ಯಂಡ್ ಇಲ್ಲಿ ಈ ಚಾಕ್ಲೇಟ್ ಬ್ರೌನಿ ಸಖತ್ತಾಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ತೊಗೊಂಡ್ರು. ಪಾಪ ವರ್ಸ್ಟ್ ಆಗಿತ್ತು. ಫಸ್ಟ್ ಕಾಪಿ ಬ್ರೌನಿ ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ವರ್ಸ್ಟ್ ಆಗಿತ್ತು ಅದು. ಆ ಬುಕ್ಸ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಐ ಡೋಂಟ್ ಲವ್ ಯು ಎನಿಮೋರ್ ಬುಕ್ ಇದೆಯಾ ಕೇಳುವಂತೆ.
ಸರಿ ಬನ್ನಿ ಅಲ್ಲಿ ಐಸ್ ಕ್ರೀಮ್ ಕೇಳೋಣ. ಇವಳು ಕೇಳಿ ಚೆನ್ನಾಗೈತಾನೆ ಹೂ ಅಂತಾಳೆ. ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಐಸ್ ಆಗಿದ್ರೆ ನಿಂಗೆ ಚೆನ್ನಾಗಿರುತ್ತಲ್ಲ. ಇದು ಬ್ರೌನಿ ಟೇಸ್ಟ್ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಅದೇ ಲಿಫ್ಟ್ ಮಾಡಿ. ಬ್ರೌನಿ ಪ್ಲೇನ್ ಕೇಕ್ ಚೆನ್ನಾಗಿರುತ್ತೆ. ನಮ್ಗೆ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಇಲ್ಲಿ ನೋಡಿ, ಇದು ಡಬಲ್ ಲೀವ್ಸ್ ಆಫ್ ಟೀ. ಅಂಗಡಿಯಲ್ಲಿ ಬಾಕಿಲೇಸಿ ಅಲ್ಲವ ಹಾಕೊಂಡು ಯಾರಿಗೆ ಮಾಲಂಗ ಏನಿಗೋ 2 ಕೊಟ್ಟಿದ್ದಾರೆ. ವಾಟ್ ರಬ್ಬಿಶ್ ಐ ಸೇ. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ನಿನ್ ಬಿಡೋ ಚೆನ್ನಾಗಿದೆ. ನಿನ್ ಕ್ಲಿಯರ್ ಆಗಿ ಬಂತು. ಇದು ನೋಡಿ, ಸಾಫ್ಟಿ ಮಾಡಕ್ಕೆ ಗೊತ್ತಿಲ್ದಂಗಿದೆ ಸಾಫ್ಟಿ. ಮಾಲ ಕುಡಿ ಬನ್ನಿ. ಒಳ್ಳೆ ಗಿಳಿ ಮೇಲೆ ತರ ಇದೆ. ಮಾಲ, ಫಾರ್ ಯು ಸ್ಪೆಷಲ್ ಐಸ್ ಕ್ರೀಮ್ ಫ್ರಮ್ ಜಸ್ಟ್ we bought for you. Hey, no. That is too much costly. You have to eat like that only. It's already broken. Buy one get one it is. Buy one get one free. Thank you so much. ಫಸ್ಟ್ ಈಟ್. Eat. ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ. I don't want. Bro, ಇದಕ್ಕೆ ಆಟೋನ ಹಾಕೈತಾ? ಇದು ಬಾಹುಬಲಿ ಕಲಿಂಗ. What is this? ಐಸ್ ಕ್ರೀಮ್. I don't want this ice cream. Not good. This is American brownie I understood. with plain cake. No, I don't. See, all are first copy. I don't want any first copy products. Please. Throw it. Where is the dustbin? ಇಲ್ಲಾದ್ರೆ ಗುಂಡಿ ತೆಗೆದು ಮುಚ್ಚಾಕಿ. ಅದನ್ನ ಆಯ್ತು ಸತ್ತೋಗ್ಬಿಟ್ರು ಕಷ್ಟ. Where is the dustbin? Anybody wants? Nikita, you want? I don't want. Shall I? No. ಡ್ರೈವರ್ ಅಂಕಲ್, ಗಿವ್ ಡ್ರೈವರ್ ಅಂಕಲ್. Eat. Very bad. I don't want to eat. Okay, make your makeup. Anna. ಚೆನ್ನಾಗಿರೋಳು ಇದೆಲ್ಲ ತಿನ್ಬಿಟ್ಟು ಯಾಕೆ ಹಾಳಾಗ್ತೀವಿ? ಅದು ಚೆನ್ನಾಗಿ ಅಂತ ತಿಂತಾಳೆ. ಬಿಸಾಡು, ಕಷ್ಟಪಟ್ಟು ತಿನ್ಬೇಕು ಅಂತ ಯಾರು ಇದು ಮಾಡಿಲ್ಲ. ಅಟ್ಲೀಸ್ಟ್ ಪ್ರೀತಿನ ದಿಸ್ಕೊಟ್ಟಂತ ನಮಗೂ ಗೊತ್ತು. ಯಾಕೆ ವೇಸ್ಟ್ ಮಾಡಕ್ಕೆ ಇಷ್ಟಪಡ್ತಿಲ್ಲ. ಇಲ್ಲ, ಅವಾಗ ವೆನಿಲಾ ಏನಾಯ್ತು? ಬಿಡ್ಕೊಟ್ಟು ಕಾಣಿಸ್ತಾರೆ. Where is that? ಲಡ್ಡು ನಿಲ್ಲಿಟ್ಟಿದ್ದೀರಾ? ಬ್ಯಾಗ್. You got? How much? ಅಲ್ಲೇ ಬುಟ್ಟಿ ಇದೆ ಗೊತ್ತಾ? ಬುಟ್ಟಿ ಕಳಿಸ್ತಿದೆಯಲ್ಲ, You'll keep that somewhere. ಅದು 300 ರೂಪಾಯಿ. ಆಗಲ್ಲ. You're sitting luxury. ಆ ಬುಟ್ಟಿ ಇದೆ ಗೊತ್ತಾ? ಹಾ. ಆ ಬುಟ್ಟಿ 300 ರೂಪಾಯಿ ಅಂತೆ. ಕೆಳಗಿದೆ ಗೊತ್ತಾ? ಅದು 600 ರೂಪಾಯಿ ಅಂತೆ ಬುಟ್ಟಿ. ಬಟ್ ಅದು ಬುಟ್ಟಿ ಕೆಳಗಡೆ ಏನು ಇಲ್ಲ. ಆ ಬುಟ್ಟಿ ಕಂಠ ಇದೆ ಗೊತ್ತಾ? ಅದ್ರಿಂದ ಮೇಲಿದೆ. ಆಸೆ ಬಿದ್ಬಿಟ್ಟು ಹೋಗ್ಬಿಟ್ಟು ತಗೊಂಡ್ರೆ ನಾವು ಕಮ್ಮಿ ಕೊಟ್ಟಿಲ್ವಾ? ಲೇಟ್ ಆಗ್ಬಿಟ್ಟಿತ್ತು ಅಷ್ಟೇ. ಕೆಳಗಡೆ ಸೊಪ್ಪು ಬರುತ್ತಲ್ಲ, ಸೊಪ್ಪೆಲ್ಲ ತುಂಬಿ ಕಂಠದ ಲೆವೆಲ್ ಮಾಡಿ ಅದ್ರ ಮೇಲೆ ತುಂಬ ನೋಡಿದ್ರೆ ಏನಂತಾರೆ, ಬುಟ್ಟಿ ಇದೆಯಲ್ಲ 600 ರೂಪಾಯಿ ತಗೋಬೋಣ ಅಂತಾರೆ. ಅದು ನೋಡಿದ್ರೆ ಸ್ಕ್ಯಾಮು. ಇನ್ನು ಕಾರಲ್ಲಿ ಸೀತಾಫಲ ತಿನ್ಕೊಂಡು ಮುಂದೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನಾವು ನೆಕ್ಸ್ಟ್ ಸ್ಟಾಪ್ ಕೊಟ್ಟಿದ್ದು ಕಾಫಿ ಟೀ ಬ್ರೇಕಿಗೆ. ನಾವು ಕಾಫಿ ಟೀಗೆ ಅಂತ ಸ್ಟಾಪ್ ಮಾಡಿದಾಗ ಸುಮಾರು ಒಂದು 5 ಗಂಟೆ ಆಗಿತ್ತು ಅಂದ್ಕೊಳ್ಳಿ. ಬೆಂಗಳೂರಿಗೆ ಬರೋ ಗಂಟೆ ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಬೆಂಗಳೂರಿಂದ ನಾವು ನಮ್ಮ ಡೆಸ್ಟಿನೇಷನ್ಗೆ ಹೋಗೋದಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಆ್ಯಂಡ್ ಫೈನಲಿ ಎಲ್ಲರೂ ರೀಚ್ ಆದ್ವಿ. ಅವ್ರವ್ರ ಸ್ಟಾಪಲ್ಲಿ ಎಲ್ಲರೂ ಇಳ್ಕೊಂಡ್ರು.
ಬೈ 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 ಬೈ. ಏ ಐ ಡಿ ಕಾರ್ಡು ಇಲ್ಲೇ ಈಗ ಬರ್ತೀರಾ? Hey, who will eat this food? ನೈಟ್ ಡಿನ್ನರ್ ನಾನು ತುದಿ ಕುತ್ಕೋತೀನಿ. ಬೈ ಬೈ. ಥ್ಯಾಂಕ್ ಯು ಫಾರ್ ಆರ್ಗನೈಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇಲ್ಲೆಲ್ಲ ಡ್ರಾಪ್ ಆದಮೇಲೆ ನನ್ನದೇ ಲಾಸ್ಟ್ ಡ್ರಾಪ್ ಇದ್ದಿದ್ದು. ಈ ಟ್ರಿಪ್ ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಷ್ಟು ಕ್ಲೋಸ್ ಆಗಿ ದೇವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ದಿಸ್ ವಾಸ್ ದ ಫಸ್ಟ್ ಟೈಮ್. ಆ್ಯಂಡ್ ವಾಯ್ಸ್ ಅವ್ರು ಕೊಡ್ತಿರೋದು 1 ವಾರ ಆದಮೇಲೆ ಆ್ಯಂಡ್ ಸ್ಟಿಲ್ ನಂಗೆ ಅದು ಸಖತ್ ಪಾಸಿಟಿವಿಟಿ ಫೀಲ್ ಆಗ್ತಿದೆ. ಅದು ನೆನ್ಸ್ಕೊಂಡೇ ಮೈ ಜುಮ್ಮನಂತ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಕ್ಯಾನ್ಟ್ ಬಿ ಎಕ್ಸ್ಪ್ಲೇನ್ಡ್ ಯು ಬಿಕಾಸ್ ಇಫ್ ಯು ಆರ್ ಟು ಮಚ್ ಅಟ್ಯಾಚ್ಡ್ ಅಲ್ಲ, ತಿರುಪತಿ ತಿರುಮಲ ವೆಂಕಟೇಶ್ವರ ನೀವು ತುಂಬಾ ಅಟ್ಯಾಚ್ ಆಗಿದೆ ಮಾತ್ರ ಯು ಕ್ಯಾನ್ ಫೀಲ್ ದಿಸ್ ಸೋ ಮಚ್. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.